ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಶ್ವೇತಾ ಗುಬ್ಬಿಯಿಂದ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಬ್ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋಸ್ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಸೊ ಇವತ್ತಿನ ಬ್ಲಾಗ್ನಲ್ಲಿ ಬೆಳಗ್ಗೆಯಿಂದ ಏನೇನೆಲ್ಲ ಕೆಲಸಗಳು ಮಾಡಿಕೊಂಡೆ, ಸೊ ಒಂದು ಸಣ್ಣ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಇದೆ, ನೋಡ್ಕೊಂಬನ್ನಿ. ಸೊ ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೋ ಏನೋ ಗೊತ್ತಿಲ್ಲ. ವಿಡಿಯೋನ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡಿದ್ದೆ. ಸೊ ನಾಳೆ ಎಲ್ಲ ಹಬ್ಬಕ್ಕೆಲ್ಲ ಕ್ಲೀನ್ ಮಾಡಿಕೊಂಡು ಪ್ರಿಪ್ರೇಷನ್ ಮಾಡ್ಕೋಬೇಕು. ಅಮ್ಮ ಬರ್ತಾರೆ ನಾಳೆ. ಸುಜಿತ್ಗೆ ಇವತ್ತಿಂದ ರಜಾ. ಬೆಳಗ್ಗೆಯಿಂದ ಎಷ್ಟು ಕಾಟ್ಲೆ ಕೊಡ್ತಿದ್ದಾನೆ ಅಂದರೆ ಒಂದೇ ದಿವಸಕ್ಕೆ ಹಿಂಗೆ ಆಗ್ತಿದೆ. ಸೊ ಬೇಡ ಸುಜ್ಜು, ನಡಿ, ಹಿಂದೆ ನೋಡು ಕ್ರೀಮ್ ಎಲ್ಲ ಮೆತ್ಕೊಂಡಿದ್ಯಾ ತಲೆಲಿ, ಒರ್ಸಿಸ್ಕೋ ಹೋಗಿ ಅಪ್ಪನ ಹತ್ರ, ಹೋಗಲ್ಲ ಪಪ್ಪನ ಹತ್ರ ಒರ್ಸಿಸ್ಕೋ. ಏನಾದರೂ ವಾರ್ಡ್ರೋಬಲ್ಲಿ ಅಥವಾ ಡ್ರೆಸ್ಸಿಂಗ್ ಟೇಬಲಲ್ಲಿ ಏನಾದರೂ ಇಟ್ಟಿದ್ರೆ ಎಲ್ಲ ತೊಗೊಂಡು ಮೆತ್ಕೊಂಡ್ಬಿಡ್ತಾನೆ ಸುಜಿತ್ ಅಂತೂ. ಸೊ ಈ ಡ್ರೆಸ್ ಕೂಡ ತುಂಬಾ ಲೂಸ್ ಆಗಿದೆ ಇತ್ತೀಚೆಗೆ, ಬೇರೆ ಮಾಡಿರಲಿಲ್ಲ ಈ ಡ್ರೆಸ್ಸು. ತುಂಬ ಲೂಸ್ ಅನ್ನಿಸ್ತಾ ಇದೆ. ಇದು ಕೂಡ ಒಂದು ಸ್ಟಿಚ್ ಹಾಕಬೇಕು. ಮೋಸ್ಟ್ಲಿ ಎಲ್ಲ ಡ್ರೆಸ್ಗಳು ಹೀಗೆ ಲೂಸ್ ಆಗಿದೆ. ಸೊ ಲೂಸ್ ಆಗಿರೋದಕ್ಕೂ ಏನೋ ಗೊತ್ತಿಲ್ಲ, ಲೂಸ್ ಡ್ರೆಸ್ ಹಾಕಿದ್ರೆ ಹೇಗೆ ನಾನು ಅಂದರೆ ದಪ್ಪ ಕಾಣಿಸ್ತಾ ಇರ್ತೀನಿ. ಸೊ ಫಿಟ್ಟಿಂಗ್ ಹಾಕಿದ್ರೆ ಕರೆಕ್ಟ್ ಆಗುತ್ತೆ. ಸೊ ಇದು ಕೂಡ ಡ್ರೆಸ್ ತುಂಬಾ ಲೂಸ್ ಆಗಿದೆ, ಲೂಸ್ ಥರ ಇದೆ. ಸೊ ಇವತ್ತು ಐಬ್ರೋ ಕೂಡ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಬಂದು ಶುಕ್ರವಾರ, ಬೆಳಗ್ಗೆನೇ ಪೂಜೆ ಎಲ್ಲನೂ ಮುಗೀತು. ಸೊ ಇವತ್ತೇನು ಮನೆ ಕ್ಲೀನಿಂಗ್ ಮಾಡೋಕ್ಕೆ ಹೋಗಿಲ್ಲ ಮೇಯ್ನಾಗಿ, ಯಾಕೆಂದರೆ ನಾಡ್ದು ಹಬ್ಬ ಮಾಡ್ತಾ ಇರೋದ್ರಿಂದ ನಾಳೆ ವಾರ ಬಿಟ್ಬಿಡ್ತೀವಿ ನಾವು. ವಾರ ಬಿಟ್ಟು ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡಿಕೊಂಡು ಬಿಟ್ಬಿಟ್ಟು ಇನ್ನೇಗೋ ದಾಸಪ್ಪನ ಇರಿಸ್ಬೇಕಲ್ವ. ನಮ್ಮ ಕಡೆ ಹೇಗೆ ಅಂತ ಅಂದರೆ, ವಾರ ಬಿಟ್ಟರೆ ದಾಸಯ್ಯನ ಬರಲೇಬೇಕು. ದಾಸಪ್ಪನ ಕರೆಸಿ ಒಂದು ಶಂಕಿನ ಕೂಗು ಹಾಕ್ಸಿದ್ಮೇಲೆ ನಾವು, ಅಂದರೆ ದೇವ್ರ ಕರೆಯೋದು ಅಂತ ನಾವು ಅದನ್ನು ಹೇಳೋದು. ಶಂಕನ್ನ ಕೂಗ್ಸಿದ್ರೆ ದೇವ್ರ ಕರೆಯೋದು ಅಂತ ಹೇಳ್ತೀವಿ. ಸೊ ದೇವರನ್ನು ಕರೆದು ಆಮೇಲೆ ಪೂಜೆ ಮಾಡೋ ಅಂಥದ್ದು. ಹಾಗಾಗಿ ವಾರ ಬಿಟ್ಟರೆ ನಮ್ಮ ಕಡೆ ಎಲ್ಲ ದಾಸಪ್ಪನ ಇಡಿಸ್ಲೇಬೇಕು, ಹಾಗೆ ಮಾಡೋಂಗಿಲ್ಲ. ಮೇಯ್ನ್ ಅದೇ ಕಾರಣಕ್ಕೆ ಯಾರು ಕೂಡ ವಾರ ಬಿಡಲ್ಲ. ಪ್ರತಿ ಶನಿವಾರ ಏನೇ ಫಂಕ್ಷನ್ ಇರಲಿ, ಏನೇ ಕೆಲಸ ಇರಲಿ, ವಾರ ಅಂತೂ ಮುಗಿಸ್ಲೇಬೇಕು. ಸೊ ಏನಾದ್ರು ಸೂತಕ ಅದು ಇದು ಅಂತ ಬಂದಾಗ, ಎತ್ತಿದ್ದು ಸೂತಕ ಅಥವಾ ತೀರೋಗಿದ್ದು ಸೂತಕ ಈ ಥರದ್ದೆಲ್ಲ ಬಂದಾಗ ಮಾತ್ರ ನಿಲ್ಲಿಸ್ತಾರೆ. ಅದು ಬಿಟ್ಟರೆ ಹೆಣ್ಮಕ್ಳು ಮುಟ್ಟಾದಾಗ ಇದೆಲ್ಲ ಆದಾಗ ಜೆಂಟ್ಸೇ ಮಾಡಿಬಿಡ್ತಾರೆ, ತೊಂದರೆ ಇಲ್ಲ. ಮನೇಲೂ ಅಷ್ಟೇ, ಮನೆಯವರು ರೋಹಿತ್ ಮಾಡಿಬಿಡ್ತಾರೆ. ಸೊ ಏರ್ ಫಾಲ್ ಆಗ್ತಿದೆ ತುಂಬ ಅಂತ ಹೇಳಿದೆ ಅಲ್ವಾ. ಹೇರ್ ಫಾಲ್ ಕಂಟ್ರೋಲ್ ಮಾಡೋದಕ್ಕೆ ಏನು ಉಪಯೋಗಿಸ್ತಾ ಇದ್ದೀನಿ, ಸೊ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ, ನೋಡ್ಕೊಬನ್ನಿ. ನಿಮ್ಗೆ ಯಾರಿಗಾರು ಏರ್ ಫಾಲ್ ಆಗ್ತಾ ಇದ್ರೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಏರ್ ಫಾಲ್ಗೆ ಏನೇನೆಲ್ಲ ಮನೆಯಲ್ಲಿ ಮಾಡ್ಕೋತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಸೊ ಪ್ರತಿದಿನ ವೀಡಿಯೋಸ್ನ ನೋಡ್ತಾ ಇದ್ದರೆ ಏನಾದರೂ ಒಂದು ಶೇರ್ ಮಾಡ್ತಾ ಇರ್ತೀನಿ. ಸೊ ನನಗೆ ಏನಾದರೂ ರಿಸಲ್ಟ್ ಸಿಕ್ಕಿದಾಗ ಮಾತ್ರ ನಾನು ನಿಮಗೆ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತಿನ ಬ್ಲಾಗ್ನಲ್ಲಿ ಹೇರ್ ಫಾಲ್ಗೆ ಮನೆಯಲ್ಲಿ ಏನು ಮಾಡ್ಕೊತಾ ಇದ್ದೀನಿ, ಒಂದು ಸಿರಮ್ ಥರ ಯೂಸ್ ಮಾಡ್ಕೊತಾ ಇದ್ದೀನಿ. ಸೊ ಅದನ್ನು ಕೂಡ ಶೇರ್ ಮಾಡಿದ್ದೀನಿ ವಿಡಿಯೋನಲ್ಲಿ, ನೋಡ್ಕೊಂಬನ್ನಿ ಸ್ನೇಹಿತರೆ. ಸೊ ಮೇಡಮ್, ನಿಮ್ಮ ವೀಡಿಯೋಸ್ನ ನೋಡ್ತಾ ಇದೆ, ವೆಯ್ಟ್ ಲಾಸ್ ಜರ್ನಿ ಬಗ್ಗೆ ಹೇಳಿ, ವೆಯ್ಟ್ ಲಾಸ್ ಹೇಗೆ ಮಾಡ್ಕೊಂಡ್ರಿ ಅಂತ ಒಬ್ಬರು ಕಮೆಂಟ್ ಮಾಡಿದ್ರಿ. ಸೊ ಏನೂ ಇಲ್ಲ, ಮನೆ ಊಟ ಮಾಡಿಕೊಂಡು ಸ್ವಲ್ಪ ವರ್ಕೌಟು ಎಕ್ಸಸೈಸ್ ಮಾಡಿಕೊಂಡು ವೆಯ್ಟ್ ಲಾಸ್ ಮಾಡಿದ್ದಂಥದ್ದು ನಾನು. ಸೊ ಇನ್ನೂ ಗೋಲ್ ಇತ್ತು ವೆಯ್ಟ್ ಲಾಸ್ ಮಾಡಬೇಕು ಅಂತ. ಈಗಿನ ಒಂದು ಬ್ಯುಸಿ ಒಂದು ಕೆಲಸಗಳಲ್ಲಿ ಸೊ ಅಷ್ಟೊಂದು ಡಯಟ್ ಕಡೆ ಗಮನ ಕೊಡೋಕ್ಕಾಗ್ತಾ ಇಲ್ಲ. ಸೊ ಏನೂ ಇಲ್ಲ ಸ್ನೇಹಿತರೆ, ಡಯಟ್ ಅಂದರೆ ಮನೆ ಊಟ ಅಷ್ಟೇ. ಹೊರಗಡೆದನ್ನು ತಿನ್ನೋದನ್ನು ಫುಲ್ಲಾಗಿ ಅವಾಯ್ಡ್ ಮಾಡಿ ಒಂದಷ್ಟು ತಿಂಗಳ ಮಟ್ಟಿಗೆ ಅಥವಾ ನಿಮ್ಮ ಗೋಲ್ ರೀಚ್ ಆಗೋ ಮಟ್ಟಕ್ಕೆ ಹೊರಗಡೆ ತಿನ್ನೋದನ್ನು ಅವಾಯ್ಡ್ ಮಾಡಿಕೊಂಡು ಮನೆ ಊಟ, ಹೆಲ್ದಿ ಆದಂಥ ಊಟನ ಮಾಡ್ಕೊಂಡು ಹೋದರೆ ಯಾವುದೇ ಶೇಕು ಕುಡಿಯುವಂಥ ಅವಶ್ಯಕತೆ ಇಲ್ಲ, ಅಥವಾ ಯಾವುದೇ ಸಪ್ಲಿಮೆಂಟ್ ತೊಗೊಳ್ಳೋ ಅಂಥ ಅವಶ್ಯಕತೆ ಇಲ್ಲ. ಆರಾಮಾಗಿ ಮನೆಯಲ್ಲಿ ವೆಯ್ಟ್ ಲಾಸ್ ಮಾಡ್ಬೋದು, ಆರಾಮ್ಸೆ ಮಾಡ್ಬೋದು. ಸೊ ನಾವೇನು ಅಂತಂದರೆ ವೆಯ್ಟ್ ಲಾಸ್ ಮಾಡಬೇಕಾದ್ರೆ ಮೇಯ್ನಾಗಿ ನಾವು ಸಣ್ಣ ಆಗಬೇಕು ಅನ್ನೋದನ್ನು ನಮ್ಮ ಮೈಂಡಿಂದ ಮೈಂಡ್ಗೆ ಎರಡನ್ನೂ ತೊಗೊಂಡಾಗ ಮಾತ್ರ ವೆಯ್ಟ್ ಲಾಸ್ ಮಾಡೋದಕ್ಕೆ ಸಾಧ್ಯ. ಸೊ ಸಣ್ಣ ಆಗೋದ ತುಂಬ ದಪ್ಪ ಇದ್ದಾಗ ಏನಾಗುತ್ತೆ ಅಂತಂದರೆ ನೋಡೋರಿಗೆ ಸ್ವಲ್ಪ
ಸ್ವಲ್ಪ ನೆಗಡಿ ಆಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡೋರ್ಗೆ ಹೆಂಗೆ ಕಾಣಿಸ್ತಿರ್ತೀವಿ ಅಂದರೆ ಏಜ್ಗಿಂತ ಸ್ವಲ್ಪ ಜಾಸ್ತಿ ಕಾಣಿಸ್ತಿರ್ತೀವಿ. ಅಂದರೆ ಇವ್ರಿಗೆ ಏಜ್ ಆಗಿದೆ, ದಪ್ಪಕ್ಕಿದ್ದಾರೆ, ಹೆಂಗಾಗಿ ಕಾಣಿಸ್ತಿರಲ್ಲ. ಸೊ ಏಜ್ ಆಗಿದೆ ಅನ್ನಂಗೆ ಕಾಣಿಸ್ತಾ ಇರ್ತೀವಿ ಮೇಯ್ನಾಗಿ. ಎಲ್ಲರೂ ಆಂಟಿ 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 ನಮ್ಗೆ ವಯಸ್ಸಿಗಿಂತ ದೊಡ್ಡವರೆಲ್ಲ ನಮ್ಗೆ ಆಂಟಿ ಆಂಟಿ ಅಂತ ಕರೆಯೋಕ್ಕೆ ಶುರು ಮಾಡ್ತಾರೆ. ಏನು ಗೊತ್ತಾ, ಮೇಯ್ನಾಗಿ ಹೆಣ್ಮಕ್ಳಿಗೆ ತುಂಬ ವಯಸ್ಸು ಚಿಕ್ಕ ಇರ್ತಾರೆ, ದಪ್ಪಕ್ಕೆ ಕಾಣಿಸ್ತಿರ್ತಾರೆ, ಅಂಥವ್ರನ್ನ ಯಾರಿಗಾರು ಆಂಟಿ ಅಂದ್ಬಿಟ್ರೆ ಕೆಟ್ಟ ಕೋಪ ಬರ್ತಾ ಇರುತ್ತೆ. ಸೊ ಹಾಗೆ ಏಜ್ಗಿಂತ ಜಾಸ್ತಿ ಏಜ್ ಆಗಿರೋರ ಥರ ಕಾಣಿಸ್ತಿರ್ತೀವಿ. ಸೊ ಆರೋಗ್ಯ ಸಮಸ್ಯೆಗಳು ಸುಮಾರಷ್ಟು ಬಂದಿರುತ್ತೆ. ತುಂಬ ಚಿಕ್ಕ ವಯಸ್ಸಿನಲ್ಲೇ ಸುಮಾರಷ್ಟು ಆರೋಗ್ಯ ಸಮಸ್ಯೆಗಳನ್ನ ನಾವು ತಂದಿಟ್ಕೊಳ್ಳೋದು ಬೇಡ. ಸ್ವಲ್ಪ ವರ್ಕೌಟು, ಡಯಟು ಈ ಥರದ್ದೆಲ್ಲ ಮಾಡೋದ್ರಿಂದ ಸೊ ನನ್ನ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದರೆ ಗೊತ್ತಾಗ್ತಾ ಇರುತ್ತೆ ನಾನು ಯಾವ ಥರ ಊಟನ ಫಾಲೋ ಮಾಡ್ತೀನಿ, ಏನೇನು ತಿಂತೀನಿ ಅಂತ. ಸೊ ಲಾಸ್ಟ್ ಟೈಮು ಏನಾಗಿತ್ತು ಅಂತಂದರೆ, ನಿಮಗೆ ಡಯಟ್ ಪ್ಲ್ಯಾನ್ ಕೊಡೋಕೆ ಹೋಗಿ ನಂದು ವೆಯ್ಟ್ ತುಂಬ ಫಿಟ್ ಆಗಿಬಿಟ್ಟಿದ್ದೆ, ಫುಲ್ ಸಣ್ಣ ಆಗೋಗ್ಬಿಟ್ಟಿದೆ. ಎಲ್ಲರೂ ಮತ್ತೆ ಬೈಯೋಕ್ಕೆ ಶುರು ಮಾಡಿದ್ರು, ಫೇಸೆಲ್ಲ ಸ್ವಲ್ಪ ಹಾಳಾಗುತ್ತೆ ಅಂತ. ಹಾಗಾಗಿ ಸ್ವಲ್ಪ ಡಯಟ್ನ ನಿಲ್ಲಿಸಿ ರೆಗ್ಯುಲರ್ ಊಟನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ಸೊ ಮನೆ ಊಟನ ಹೆಲ್ದಿ ಊಟನ ಮಾಡೋದ್ರಿಂದ ವೆಯ್ಟ್ ತನ್ನಷ್ಟಕ್ಕೆ ತಾನೇ ಇಳಿಯುತ್ತೆ. ಸೊ ಸುಮಾರು ವೀಡಿಯೋಗಳಲ್ಲಿ ಹೇಳ್ತಾ ಇರ್ತೀನಿ ಏನೇನೆಲ್ಲ ಮಾಡಬೇಕು ಅಂತ. ಸೊ ಎಲ್ಲ ವೀಡಿಯೋದಲ್ಲೂ ಅದನ್ನೇ ಹೇಳ್ತಾ ಇದ್ರೆ ನಿಮಗೂ ಕೂಡ ಬೋರ್ ಆಗುತ್ತೆ. ಬ್ಲಾಗ್ಗಳನ್ನ ನೋಡ್ತಾ ಇರಿ, ಫಾಲೋ ಮಾಡ್ತಾ ಇದ್ರೆ ನನ್ನನ್ನು ಖಂಡಿತ ನಿಮ್ಗೆ ಗೊತ್ತಾಗುತ್ತೆ. ಸೊ ನಾನು ಕೂಡ ವೆಯ್ಟ್ ಚೆನ್ನಾಗಿ ಗುಂಡ್ಗುಂಡೋಗಿದ್ದೆ, ಇವಾಗ ಒಂದು ಮೀಡಿಯಮಲ್ಲಿದ್ದೀನಿ. ಸೊ ಇನ್ನೂ ವೆಯ್ಟ್ ಲಾಸ್ ಮಾಡ್ಬೋದು, ತೊಂದರೆ ಏನಿಲ್ಲ. ನನ್ನ ಹೈಟಿಗೆ ಒಂದು 68ರಿಂದ 75 kg ನಾನು ರೈಸ್ ಆದ್ರೂ ನನಗೆ ಏನೂ ತೊಂದರೆ ಇಲ್ಲ. ಸೊ ನನಗೊಂದು ಅಷ್ಟೊಂದು ವೆಯ್ಟು ಗೇನ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ. ಸೊ ನಾನು ಇವಾಗೂ ಕೂಡ ಯಾವುದೇ ಸ್ಕೇಲಲ್ಲಿ ನಾನು ತೋರಿಸಿಲ್ಲ 68-70 kg ಇದ್ದೀನಿ ಅಂತ. ಸೊ ನಾನು ನೋಡೋದಕ್ಕೆ ಸಣ್ಣನೇ ಕಾಣ್ತೀನಿ, ಯಾಕೆಂದರೆ ಡೈಲಿ ನಾನು ಎಕ್ಸಸೈಸು, ಯೋಗ ಎಲ್ಲನೂ ಪ್ರಾಕ್ಟೀಸ್ ಮಾಡಿರೋದ್ರಿಂದ. ಸೊ ನೋಡೋಕ್ಕೆ ಸಣ್ಣ ಕಾಣ್ತೀನಿ, ವೆಯ್ಟ್ ಅಂತೂ ಖಂಡಿತ ಬರ್ತೀನಿ. ನನ್ನ ಹೈಟು ಬಂದು 5'10" ಇರೋದ್ರಿಂದ ನನ್ನ ಹೈಟ್ಗೆ ವೆಯ್ಟ್ ಬಂದೇ ಬರುತ್ತೆ. ಒಂದು 70 kg ಬರುತ್ತೆ. ಒಂದೊಂದು ಸಲ ಒಂದು 68 ಇರ್ತೀನಿ, 69 ಇರ್ತೀನಿ, 70ರಿಂದ ಮೇಲೆ ಹೋಗೋದಕ್ಕೆ ನಾನು ಬಿಡಲ್ಲ. ಸೊ ಯಾವಾಗಾದ್ರೂ ತೋರಿಸ್ತೀನಿ ನಾನು ವೆಯ್ಟ್ ಎಷ್ಟಿದ್ದೀನಿ ಅಂತ ಹೇಳ್ಬಿಟ್ಟು. ಬ್ಲಾಗ್ಗಳು ಇಷ್ಟ ಆಗ್ತಾಯಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಸ್ನೇಹಿತರೆ. ಬನ್ನಿ ಇವತ್ತಿನ ಬ್ಲಾಗ್ ಹೇಗೆಲ್ಲ ಹೋಗುತ್ತೆ ನೋಡೋಣ. ಸ್ನೇಹಿತರೆ, ಇವತ್ತು ಶುಕ್ರವಾರ ಬೆಳಗ್ಗೆಯಿಂದ ಒಂದು ಸ್ವಲ್ಪ ವಿಡಿಯೋ ತೊಗೊಂಡಿದ್ದೆ. ಇವತ್ತು ಶುಕ್ರವಾರ ಅನ್ನೋದಕ್ಕಿಂತ ನಮ್ಮ ಗುಬ್ಬಿನಲ್ಲಿ ಚನ್ನಬಸವೇಶ್ವರ ಸ್ವಾಮಿ ಅಥವಾ ನಮ್ಮ ಗುಬ್ಬಿ ಅಪ್ಪನವರ ಒಂದು ಬೆಳ್ಳಿ ಪಲ್ಲಕ್ಕಿ ಇವತ್ತು ಉತ್ಸವ ಇದೆ. ತುಂಬ ಚೆನ್ನಾಗಿದೆ. ಸ್ನೇಹಿತರೆ, ಸುಜಿತ್ ಅಂತೂ ಕಾಯ್ತಿದ್ದಾನೆ ನಮ್ಮ ಮನೇಲಿ ಯಾವತ್ತು ದಾಸಯ್ಯ ಬರ್ತಾರೆ, ಗೋವಿಂದ ಅಂತಾರೆ ಅಂತ. ನಿನ್ನೆಯಿಂದ ಅವ್ನಿಗೆ ಅದೇ ಕನವರಿಕೆ ನೋಡಿ. ಸೊ ನಮ್ಮ ಗುಬ್ಬಿಯಪ್ಪನವ್ರಿಗೆ ಬೆಳ್ಳಿ ಪಲ್ಲಕ್ಕಿ ಅಂತ ಹೇಳಿದ್ನಲ್ಲ ಇವತ್ತು, ಅದು ಶುರುವಾಗೋದು ನೈಟು 10 ಗಂಟೆ ಮೇಲೆ ಶುರುವಾಗುತ್ತೆ. ಸೊ ಬೆಳಗ್ಗೆವರೆಗೂ ಮೆರವಣಿಗೆ ಇರುತ್ತೆ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ಒಂದು ಬೆಳ್ಳಿ ಪಲ್ಲಕ್ಕಿ ಮೇಲೆ ಸ್ವಾಮಿನ ಕರ್ಕೊಂಡ್ಬರ್ತಾರೆ. ಸೊ ಚೆನ್ನಾಗಿರುತ್ತೆ. ನಾನೇನು ಹೋಗ್ತಾ ಇಲ್ಲ, ನಮ್ಮ ಸುಜಿತ್ ಸಣ್ಣನಿರೋದ್ರಿಂದ ನಾನೇನು ಬೆಳ್ಳಿ ಪಲ್ಲಕ್ಕಿಗೆ ಹೋಗ್ತಾ ಇಲ್ಲ. ಸೊ ತುಂಬ ಜನ ಸೇರಿರ್ತಾರೆ. ಜಾತ್ರೆಗೆ ಹೇಗೆ ಸೇರಿರ್ತಾರೋ ಹಾಗೇ ಕೂಡ ಇವತ್ತು ಜನ ಸೇರಿರ್ತಾರೆ. ಜಾತ್ರೆಗೆ ಬರೋಕ್ಕಾಗದಿದ್ದವರೆಲ್ಲ ಕೂಡ ಇವತ್ತು ಬಂದಿರ್ತಾರೆ. ಸೊ ನನ್ನ ಒಂದು ಗಾರ್ಡನಲ್ಲಿ ಎಲ್ಲ ಗಿಡಗಳು ಕೂಡ ತುಂಬ ಚೆನ್ನಾಗಾಗಿದ್ದಾವೆ. ಸೊ ದೊಂಡು ಮಲ್ಲಿಗೆ ಕೂಡ ತುಂಬ ಹೂಗಳು ಬಿಡ್ತಾ ಇದೆ, ತೋರಿಸ್ತೀನಿ ನಾನು ನಿಮಗೆ. ಸುಜ್ಜು, ಗುಡ್ ಮಾರ್ನಿಂಗ್. ಓಹೋ, ಹೂವು ನೋಡಮ್ಮ ಹೆಂಗೆ ಬಿಟ್ಟೈತೆ. ಆರ್ತಿಗೆಲ್ಲ ಬಿಡಿಸ್ಕೊಬೇಕು ಕಂದ. ಓಹೋ, ನೋಡ್ತಾ ಇದ್ದೀರಾ, ಕಣಿಗೆಲೆ ಹೂವಂತೂ ಎಷ್ಟು ಬಿಟ್ಟಿದೆ ಅಂದರೆ ಈ ಸುತ್ತಮುತ್ತ ಇರೋರೆಲ್ಲ ಬಿಲ್ಲೆಪಳ್ಳಿದಲ್ಲಿರೋರು, ಅಲ್ಲೆಲ್ಲೆಲ್ಲೋ ಗುಬ್ಬಿ ಟೌನಲ್ಲಿರೋರೆಲ್ಲ ಅದೇನು ಗಿಡ ಯಾವಾಗ ನೋಡ್ಕೊಂಡಿರ್ತಾರೋ, ಅದು ಯಾರು ಹೇಳಿರ್ತಾರೋ ಗೊತ್ತಿಲ್ಲ, ಹೂಗೆಲ್ಲ ಸೀದಾ ನಮ್ಮ ಮನೆ ಹತ್ರ ಬಂದುಬಿಡ್ತಾರೆ. ಏನಾದರೂ ಆರತಿ ಸುತ್ತಮುತ್ತ ನಡೀತಾ ಇದೆ ಆರತಿಗಳು ಅಂದರೆ. ಇವತ್ತು ನೋಡಿ 2 ದಿವಸದಿಂದ ನಾನು ನರಸಿಂಹಂಗೆ ಆರತಿಗೆ ಬೇಕಲ್ವಾ, ಅದಕ್ಕೆ ಅಂತ ಬಿಟ್ಟಿದ್ದೆ. ಸೊ ಯಾರೋ ಬಂದರು, CB ನರಸಿಂಹಂಗೆ ಹೋಗ್ಬೇಕು, ಆರತಿ ಮಾಡ್ಕೊಂಡು ಹೋಗ್ಬೇಕು, ಒಂದು ಸ್ವಲ್ಪ ಹೂ ಕಿತ್ಕೊತೀನಿ ಮೇಡಮ್ ಅಂತ.
ಇನ್ನೇನು ಮಾಡ್ತೀರಾ, ಒಂದು ಅರ್ಧ ಬಿಡಿಸ್ಕೊಳ್ಳಿ, ಅರ್ಧ ಬಿಟ್ಬಿಡಿ, ನಮಗೆ ನಾಳೆ ಹಬ್ಬ ಇದೆ ಅಂತ ನರಸಿಂಹ ಅಂದ್ರಲ್ಲ ಅಂತ ಬಿಡಿಸ್ಕೊಳ್ಳಿ ಅಂತ ಹೇಳಿ ಕಳಿಸ್ದೆ. ಇರೋದು ಎರಡೇ ಕಡ್ಡಿ ಹೂ ನೋಡಿ ಎಷ್ಟೊಂದು ಬಿಟ್ಟಿದೆ ಅಂತ. ಸೊ ಹೂ ಅದನ್ನು ಕಟ್ ಮಾಡಿಸೋಣ ಮತ್ತು ಚಿಗುರಿ ಚೆನ್ನಾಗಿ ಬರುತ್ತೆ ಅಂದರೆ ಆ ಹೂ ಮರ್ತೋಗ್ಬೇಕು. ಹೂ ಅಷ್ಟೊಂದು ಇದ್ದಂಗೆ ನನಗೆ ಕಟ್ ಮಾಡೋಕ್ಕೆ ಮನಸ್ಸು ಬರಲ್ಲ. ಅದ್ರ ಜೊತೆಗೆ ದುಂಡು ಮಲ್ಲಿಗೆ ನೋಡಿದ್ರಿ ಅಲ್ವಾ, ಸೊ ಆ ಕಡೆ ಇದ್ದಿದ್ದು ಶೋ ಪ್ಲ್ಯಾಂಟ್ಸ್ ಎಲ್ಲ ಕಟ್ ಮಾಡಿದ ಮೇಲೆ ದುಂಡು ಮಲ್ಲಿಗೆ ಇಷ್ಟು ಚೆನ್ನಾಗಿ ಬಿಡ್ತಾ ಇದೆ. ಈ ಅಷ್ಟು ಅಂದರೆ ದುಂಡು ಮಲ್ಲಿಗೆಗೆ ತುಂಬ ಬಿಸಿಲು ಬರಬೇಕು ಹೂ ಬಿಡೋದಕ್ಕೆ. ಸೊ ಹೊಸ ಬಿಲ್ಡಿಂಗ್ ಆದಮೇಲೆ ಮತ್ತೆ ಎಲ್ಲ ಅಕ್ಕಪಕ್ಕ ಹಾಕಬೇಕು ಅಂತ ಮಾಡಿದ್ದೀನಿ. ಸೊ 2 ದುಂಡು ಮಲ್ಲಿಗೆ ಇದೆ ನನ್ನ ಮನೇಲಿ, ಒಂದು ಪಾಟಲ್ಲಿದೆ, ಒಂದು ಆ ಕಡೆ ಹಾಕ್ಕೊಂಡಿದ್ದೀನಿ. ಸೊ ನನಗೆ ನಮ್ಮ ಮನೆ ಮುಂದೆ ಇರೋದೊಂದು ಗಾರ್ಡನ್ ಅಂದರೆ ನಂಗೆ ತುಂಬ ಇಷ್ಟ. ಸೊ ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಸಲನಾರ ಅದರೊಳಗೆ ವಿಸಿಟ್ ಮಾಡಿ ಬರ್ತೀನಿ. ಒಂಥರ ಮನಸ್ಸಿಗೆ ಖುಷಿ ಅನಿಸುತ್ತೆ ನನಗೆ. ಈ ಪಾಟಲ್ಲಿ ಹಾಕೋದ್ಕಿಂತ ಈ ಥರ ಪುಟ್ಟ ಗಾರ್ಡನ್ ಇದ್ದರೆ ಒಂಥರ ಚಂದ ಅನಿಸುತ್ತೆ. ಸೊ ಇವಾಗ ಏನು ತೋರಿಸ್ತಾ ಇದ್ದೀನಿ ಅಂದರೆ, ರಾತ್ರಿ ಮೆಂತೆ ಮತ್ತು ರೋಸ್ಮೆರಿ ಲೀವ್ಸ್ನ ನಾನು ನೆನೆ ಇಟ್ಟಿದ್ದೆ. ಅಂದರೆ ನೈಟ್ ಫುಲ್ಲು ಓವರ್ ನೈಟು ಅದನ್ನು ನೆನೆಸಿದ್ದೀನಿ. ಸೊ ಆಲ್ಫಾ ಅವ್ರದ್ದು ಒಂದು ರೋಸ್ಮೆರಿ ವಾಟರ್ನು ಕೂಡ ಒಂದೇ ಒಂದು ಬಾಟ್ಲಿ ನಾನು ಯೂಸ್ ಮಾಡಿದ್ದೆ. ಸೊ ನೆಕ್ಸ್ಟ್ ಏನು ನಾನು ತರ್ಸೋದಕ್ಕೆ ಹೋಗಲಿಲ್ಲ. ರೋಸ್ಬೆರಿ ಲೀವ್ಸ್ನ ನಾನು ಅಮೆಝಾನಲ್ಲಿ ತರಿಸ್ಕೊಂಡಿದ್ದೆ. ನಾನು ಆಲ್ರೆಡಿ ಇದನ್ನು ನಿಮಗೆ ತೋರಿಸಿದ್ದೀನಿ. ಇದು ಮತ್ತು ಮೆಂತೆ ಎರಡನ್ನೂ ಕೂಡ ನೆನೆ ಹಾಕಿದ್ದೆ. ಇದನ್ನು ನಾನು ಸಿರಮ್ ಥರ ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನೆನೆ ಹಾಕಿದ್ದೀನಿ. ನೈಟ್ ಫುಲ್ಲು ನೆಂದು ಇದು ಕಲರು ಚೇಂಜ್ ಆಗಿದೆ. ಮೆಂತೆ ನಿಮಗೆ ಗೊತ್ತೇ ಇದೆ, ನಮ್ಮ ಹೇರ್ ಗ್ರೋತ್ ಆಗೋದಕ್ಕೆ, ಶೈನಿಂಗ್ ಆಗೋದಕ್ಕೆ ಮತ್ತು ಹೇರ್ ಬ್ಲ್ಯಾಕ್ ಆಗೋದಕ್ಕೆ ಎಷ್ಟು ಹೆಲ್ಪ್ ಆಗುತ್ತೆ ಅಂತ ನಿಮಗೆ ಆಲ್ರೆಡಿ ಗೊತ್ತೇ ಇದೆ. ಸೊ ನೋಡಿ ಕಲರ್ ಯಾವ ರೀತಿಯಾಗಿ ಅದು ನೀರಿಂದು ಯಾವ ಥರ ಬರ್ತಾ ಇದೆ ಅಂತ. ಸೊ ಇದಕ್ಕೆ ಬೇಕಿದ್ರೆ ನೀವು ವೈಟಮಿನ್ ಇ ಸಿರಮ್ ಟ್ಯಾಬ್ಲೆಟ್ ಕೂಡ ಎರಡನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಒಂದು ಸ್ಪ್ರೇ ಬಾಟ್ಲಿಗೆ ಹಾಕಿಟ್ಕೋಬೋದು. ಸೊ ಇದನ್ನೇನು ನಾನು ವೇಸ್ಟ್ ಮಾಡಲ್ಲ, ನಾನು ಇದಂಗೆ ಫ್ರಿಜ್ಜಲ್ಲಿ ಇಟ್ಕೊಂಡು ಅದನ್ನು ನಾಳೆ ಯಾವಾಗಾದರೂ ನಾನು ಏರ್ ಪ್ಯಾಕ್ ಹಾಕ್ಕೋತೀನಿ. ಇದನ್ನು ನಾನು ಅದು ಹೇಗೂ ಖಾಲಿಯಾಗಿತ್ತು, ತರಿಸಿದ್ನಲ್ವ ಆಲ್ಫಾ ಅವ್ರದ್ದು ರೋಸ್ಬೆರಿ ವಾಟರ್ ತರಿಸಿದ್ನಲ್ವ, ಅದ್ರದ್ದು ಹಾಗೆ ಇತ್ತು ಬಾಟಲು. ಸೊ ವೇಸ್ಟ್ ಮಾಡೋದು ಎಂತಕ್ಕೆ ಅಂತ ಅದಕ್ಕೇ ಹಾಕಿ ಇಟ್ಕೋತಾ ಇದ್ದೀನಿ. ಸೊ ಅದನ್ನು ನಾನು ಪ್ರತಿನಿತ್ಯ ಸ್ಪ್ರೇ ಮಾಡ್ಕೊತೀನಿ. ಸೊ ಹಿಂಗೆ ಮಾಡೋದ್ರಿಂದ ನಾನು ತುಂಬ ದಿನಗಳಿಂದ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಏರ್ ಫಾಲ್ ಆಗ್ತಿತ್ತು. ಒಂದು ತಕ್ಕ ಮಟ್ಟಿಗೆ ಅದು ಒಂದು 70% ಏರ್ ಫಾಲು ನನಗೆ ಕಂಟ್ರೋಲ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಹೇಳಿದ್ನಲ್ಲ ನಾನೇ ಮಾಡ್ಕೊಂಡಿದ್ದು ಅಂತ. ಸೊ ನನಗೆ ಗೊತ್ತಿಲ್ಲ, ಏರ್ ಫಾಲ್ ಮಾಡಿಸಿದ್ಮೇಲೆ ನನಗೆ ಹೇರ್ಸ್ ಲಾಸ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಹಾಗಾಗಿ ಇದನ್ನೆಲ್ಲ ಮನೇಲೇ ಕೇರ್ ಮಾಡ್ಕೋತಾ ಇದ್ದೀನಿ. ನೋಡಿ ಇವಾಗ ಇದನ್ನು ಯಾವ ರೀತಿಯಾಗಿ ಸ್ಪ್ರೇ ಮಾಡ್ಕೊತೀನಿ ಅಂತ. ಸೊ ಕೂದಲು ಕೂಡ ತುಂಬಾ ಶಾರ್ಟ್ ಮಾಡಿಸಿದ್ದೆ ನಾನು. ಆಲ್ರೆಡಿ ಒಂದು ಸ್ವಲ್ಪ ಲೆಂತ್ ಆಗಿದೆ ಇವಾಗ. ಕಟ್ ಮಾಡಿಸಿದ ಮೇಲೆ ತುಂಬ ಅಲ್ಲೇ ಲೆಂತ್ ಬೆಳೆದಿದೆ. ನನಗೆ ಬೆಳೆಯೋದಕ್ಕೇನು ಪ್ರಾಬ್ಲಮ್ ಇಲ್ಲ, ಹೇರು ತುಂಬಾ ಚೆನ್ನಾಗಿ ಗ್ರೋತ್ ಆಗುತ್ತೆ. ಸೊ ಏರ್ ಫಾಲ್ ಆಗ್ತಿರೋದಕ್ಕೋಸ್ಕರ ಇದನ್ನೆಲ್ಲ ಮನೆ ಮದ್ದನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ನೋಡಿದ್ರಲ್ಲ, ರೋಸ್ಮೆರಿ ಲೀವ್ಸ್ ಮತ್ತು ಮೆಂತೆ ಎರಡನ್ನೂ ಕೂಡ ರಾತ್ರಿ ಇಡೀ ನೆನೆಸಿ ಬೆಳಗ್ಗೆ ಅದನ್ನು ಶೋಧಿಸ್ಕೊಂಡು ಈ ಥರ ಸ್ಪ್ರೇ ಮಾಡ್ಕೋತಾ ಇದ್ದೀನಿ. ಪ್ರತಿನಿತ್ಯ ಹೀಗೇ ನಾನು ದಿನಕ್ಕೊಂದು ಬಾರಿ ಈ ಥರ ಸ್ಪ್ರೇ ಮಾಡಿಕೊಂಡು ಚೆನ್ನಾಗಿ ಮಸಾಜ್ ಮಾಡ್ಕೋತೀನಿ. ಸೊ ನನ್ನ ಹೇರು ಮೊದಲಿಂದನೂ ಇಷ್ಟೇ ಬ್ಲ್ಯಾಕ್ ಇದೆ. ಅಂದರೆ ನಾನು ತಿಂಗಳಿಗೆ 1 ಬಾರಿ 2 ಬಾರಿ ಎಣ್ಣೆ ಮೆಹಂದಿನ ಹಾಕ್ಕೋತೀನಿ. ಮೊದಲಿಂದನೂ ಅಷ್ಟೇ. ತುಂಬ ಏನು ವೈಟ್ ಇಯರ್ಸ್ ಏನು ನನಗೆ ಕಾಣಲ್ಲ. ಫ್ರಂಟಲ್ಲಿ ಒಂದೊಂದು ಆಗಿದೆ, ಇಲ್ಲ ಅಂತ ಅಲ್ಲ, ಇವಾಗ ಸ್ಟಾರ್ಟ್ ಆಗಿರೋ ಅಂಥದ್ದು ನನಗೆ. ಸೊ ಮೆಹಂದಿ ಹಾಕೋದ್ರಿಂದ ನನ್ನ ಹೇರ್ ಮೊದಲೇ ಬ್ಲ್ಯಾಕ್ ಇರೋದ್ರಿಂದ ಅಷ್ಟೊಂದೇನು ಗೊತ್ತಾಗ್ತಾ ಇಲ್ಲ. ಸೊ ಇದನ್ನು ಈ ಥರ ಪ್ರತಿನಿತ್ಯ ನೀವು ಸ್ಪ್ರೇ ಮಾಡಿಕೊಂಡು ಮಸಾಜ್ ಮಾಡೋದ್ರಿಂದ ಯಾರಿಗಾದ್ರೂ ತುಂಬ ಏರ್ ಫಾಲ್ ಆಗ್ತಿದೆ ಅನ್ನೋರಿಗೂ ಕೂಡ ತುಂಬಾ ಕಂಟ್ರೋಲ್ ಆಗುತ್ತೆ. ಇನ್ನೂ ಒಂದಷ್ಟು ನಾನು ಉಪಯೋಗಿಸ್ತೀನಿ, ನಿಮಗೆ ತೋರಿಸ್ತೀನಿ ಯಾವುದು ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಮನೆ ಮದ್ದುಗಳಲ್ಲಿ ಅಂತ ಹೇಳ್ಬಿಟ್ಟು. ಇನ್ನೊಂದು ಲವಂಗ ಆಯಿಲು ಅಥವಾ ಲವಂಗ ಇದೇ ಥರ ನೀರಿನಲ್ಲಿ ಕುದಿಸಿ ಅದನ್ನು ಕೂಡ ಒಂದೊಂದ್ಸಲ ಇದ್ರ ಜೊತೆ ಲವಂಗ ಕೂಡ ಕುದಿಸಿ ಹಾಕೋತೀನಿ. ಅಂದರೆ ಇದನ್ನು ನೀವು ಕುದಿಸಿ ಆ ನೀರನ್ನು ಕೂಡ ಉಪಯೋಗಿಸ್ಬೋದು. ಸೊ ಯಾತಕ್ಕೆ ಕುದಿಸಿಲ್ಲ ಅಂತಂದರೆ, ಕುದಿಸಿದ ಮೇಲೆ ಅದು ಮೆಂತೆ ಎಲ್ಲ ವೇಸ್ಟ್ ಆಗಿಬಿಡುತ್ತೆ. ಸೊ ಹಾಗೆ ಹಸಿ ಇದ್ದರೆ ಅದನ್ನು ನಾವು ನೀರನ್ನು ಶೋಧಿಸ್ಕೊಂಡು ಈ ಥರ ಸಿರಮ್ ಥರ ಯೂಸ್ ಮಾಡ್ಕೋಬೋದು. ನಂತರ ನೆಂದಿರೋ ಅಂಥ ಮೆಂತೆನ ಏರ್ ಪ್ಯಾಕ್ ಹಾಕ್ಕೋಬೋದು. ಸೊ ನನಗೆ ತುಂಬ ಇಷ್ಟ ಏರ್ ಪ್ಯಾಕ್ ಯಾವುದು ಅಂತಂದರೆ ಮೆಂತೆ ಏರ್ ಪ್ಯಾಕು. ಮತ್ತು ಇದ್ರ ಜೊತೆಗೆ ಲಾಸ್ಟ್ ಟೈಮಲ್ಲಿ ನಾನು ಹೆನ್ನಾ ಮೆಹಂದಿಗೆ ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ಯೂಸ್ ಮಾಡಿದ್ದೆ. ತುಂಬ ಕಲರ್ ಅನ್ನಿಸ್ತಾ ಇತ್ತು, ತುಂಬ ಚೆನ್ನಾಗಿ ಅನ್ನಿಸ್ತು ಹೇರ್ ಕೂಡ. ಸೊ ಯಾವ ಥರ ಮಾಡ್ತೀನಿ ಅಂತ ನೆಕ್ಸ್ಟು ಯಾವಾಗಾದರೂ ಹೆನ್ನಾ ಮೆಹಂದಿ ನಾನು ಕಲಿಸ್ಬೇಕಾದ್ರೆ ಖಂಡಿತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನಾನು ಪ್ರತಿನಿತ್ಯ ಹೇಗೆ ಮಾಡ್ತೀನೋ ಆ ರೀತಿಯಾಗಿ ಕಲಿಸಿರಲಿಲ್ಲ, ಬೇರೆ ರೀತಿಯಾಗಿ ಕಲಿಸಿದ್ದೆ. ಹೇರ್ ಕೂಡ ತುಂಬ ಚೆನ್ನಾಗಿ ಕಲರ್ ಬಂತು ಅಂತಲೇ ಹೇಳ್ಬೋದು. ಸೊ ಲಾಂಗ್ ಟೈಮ್ ಕೂಡ ಅನ್ನಿಸ್ತಿದೆ, ಅಂದರೆ ಕಲರ್ ಹೋಗಿಲ್ಲ.
ಚೆನ್ನಾಗಿ ಅನ್ನಿಸ್ತಾ ಇದೆ. ಕೆಲವರು ಹೇಗೆ ಅಂತಂದರೆ ಎಣ್ಣೆ ಮೆಹಂದಿ ಹಾಕಿದ್ರೆ ಹೇರ್ ಎಲ್ಲ ರೆಡ್ ರೆಡ್ ಆಗಿಬಿಡುತ್ತೆ ಅಂತಾರೆ. ಸೊ ನನಗೇನು ಆಗಿಲ್ಲ. ನೋಡ್ತಾ ಇದ್ದೀರಲ್ಲ, ನಾನು ಮೊದಲಿಂದನೂ ಯೂಸ್ ಮಾಡ್ತೀನಿ ಹೆನ್ನ ಮೆಹಂದಿನ. ಸೊ ಈ ರೀತಿ ಸ್ಪ್ರೇ ಮಾಡಿಕೊಂಡು ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಮಾಡ್ಕೊಳ್ಳೋದ್ರಿಂದ ನಿಮಗೆ ಹೇರ್ ಗ್ರೋತ್ ಆಗೋದಕ್ಕೆ ಮತ್ತು ಹೇರ್ ಫಾಲ್ ಆಗ್ತಿದ್ರೆ ಕಂಟ್ರೋಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಒಂದು ತಕ್ಕ ಮಟ್ಟಿಗೆ ನನಗೆ ಹೇರ್ ಫಾಲ್ ಕಂಟ್ರೋಲ್ ಆಗ್ತಾ ಇದೆ. ಸೊ ಇವಾಗ ಒಂದು ಕ್ಲಿಪ್ ಹಾಕ್ಕೊಂಡು ಡ್ರೈ ಆಗೋದಕ್ಕೆ ಬಿಡ್ತೀನಿ. ನಾನು ತಕ್ಷಣ ಸ್ಪ್ರೇ ಮಾಡಿದ ತಕ್ಷಣ ಒದ್ದೆ ಕೂದಲನ್ನ ನಾನು ತಕ್ಷಣ ಬಾಚೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ಏರ್ ಡ್ರೈ ಆಗಲಿ ಅಂತ ಬಿಟ್ಬಿಟ್ಟು ಸೊ ಮುಂದಿನ ಕೆಲಸ ಮಾಡೋಣ ಅಂತ ಬಂದೆ. ಸುಜಿತ್ತು ನೋಡಿ ಮನೇಲೇ ಇದ್ದಾನೆ. ರಜಾ ಇವತ್ತಿಂದ ಜೂನ್ 2ವರೆಗೂ ಅವನಿಗೆ ರಜಾ ಇದೆ. ಸೊ ಜೂನ್ 2ನೇ ತಾರೀಕು ಸುಜಿತ್ತು ಬರ್ಡೇ, ಅಲ್ಲಿವರೆಗೂ ರಜಾ ಇದೆ. ಬರ್ಡೇ ಮುಗಿಸ್ಕೊಂಡು ಸುಜಿತ್ತು ಸ್ಕೂಲ್ಗೆ ಹೋಗ್ಬೋದು ಅಂತಲೇ ಹೇಳ್ಬೋದು. ಯಾಕದ್ ಲೈಟ್ ಹಾಕಿರೋದು? ಅದು ಯಾರು ಹಾಕಿರೋದು? ನಾನಲ್ಲ, ನಾನಲ್ಲಪ್ಪ. ಊಟ ಮಾಡಿ ಬನ್ನಿ. ಸೊ ಅಡುಗೆ ಎಲ್ಲ ಮುಗ್ದಿದೆ. ಮಜ್ಜಿಗೆ ಮಾಡ್ಕೋತಾ ಇದ್ದೀನಿ. ನಿಮಗೆ ಗೊತ್ತೇ ಇದೆ, ರೆಗ್ಯುಲರ್ ವ್ಯೂವರ್ಸ್ ಆದರೆ ಪ್ರತಿನಿತ್ಯ ಮಧ್ಯಾಹ್ನದ ಊಟಕ್ಕೆ ಕಂಪಲ್ಸರಿ ಮಜ್ಜಿಗೆ ಇರುತ್ತೆ. ಮೊಸರಕ್ಕಿಂತ ನಮ್ಮ ಮನೆಯಲ್ಲಿ ಮಕ್ಕಳು, ನಾವು ಎಲ್ಲರೂ ಕೂಡ ಮಜ್ಜಿಗೆ ಇಷ್ಟಪಡ್ತೀವಿ, ನೀರು ಮಜ್ಜಿಗೆ. ಇದಕ್ಕೆ ಗೊತ್ತೇ ಇದೆ, ಸ್ವಲ್ಪ ಶುಂಠಿ ಮತ್ತು ಜೀರಿಗೆ ಅಥವಾ ಬೆಳ್ಳುಳ್ಳಿ ಇವೆಲ್ಲನೂ ಹಾಕ್ಕೊಂಡು ಜಜ್ಕೊತೀನಿ, ಅಥವಾ ಒಂದೊಂದ್ಸಲ ಕರಿಬೇವು ಕೂಡ ಜಜ್ಕೊಂಡು ಹಾಕ್ಕೋತೀನಿ. ಜಜ್ಜಿಬಿಟ್ಟು ಸ್ವಲ್ಪ ನೀರು ಹಾಕಿ ಅದನ್ನು ಚೆನ್ನಾಗಿ ಕೈಯಲ್ಲಿ ಕಿವುಚ್ಬಿಟ್ಟು ಅದರ ರಸ ಮಾತ್ರ ಇದಕ್ಕೆ ಹಾಕಿ ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕಿ ಮರಳಿಸ್ಕೊಂಡ್ರೆ, ಅಂದರೆ ಮಳ್ಳಿ ಉಯ್ದರೆ ಅದು ಮಜ್ಜಿಗೆ, ನೀರು ಮಜ್ಜಿಗೆ ರೆಡಿಯಾಗುತ್ತೆ. ಸೊ ಇದು ತುಂಬ ಈಸಿ ಮೆಥಡು ಮತ್ತು ತಂಪು ಕೂಡ. ಬಿಸಿಲಿಗೆ ಆದಷ್ಟು ಹೇಳ್ತಾನೆ ಇರ್ತೀನಿ ಬ್ಲಾಗ್ಗಳಲ್ಲಿ, ಮಜ್ಜಿಗೆ, ನೀರು ಮತ್ತು ಅದ್ರ ಜೊತೆಗೆ ನೀರಿನಂಶ ಇರೋಂತಹ ಫ್ರೂಟ್ಸ್ಗಳು ಇವೆಲ್ಲ ಚೆನ್ನಾಗಿ ತಿಂದರೆ ಸೊ ಬಾಡಿ ಡಿಹೈಡ್ರೇಟ್ ಆಗೋದಿಲ್ಲ, ಚೆನ್ನಾಗಿರುತ್ತೆ. ಬಾಯಾರಿಕೆ ಆಗೋವರೆಗೂ ಬಿಡಬಾರ್ದು. ಯಾವಾಗಲೂ ಅಷ್ಟೇ ನೀರನ್ನು ಯಾವಾಗಲೂ ಕುಡಿತಾ ಇರಬೇಕು. ಬಾಯಾರಿಕೆ ಆಗಲಿ ಅಂತ ವೆಯ್ಟ್ ಮಾಡಬಾರ್ದು. ಯಾಕೆಂದರೆ ಈ ಬೇಸಿಗೆನಲ್ಲಿ ನಾವು ಏನಾದರೂ ನೀರನ್ನ ಕಮ್ಮಿ ಕುಡಿದ್ವಿ ಅಂದರೆ ಕಿಡ್ನಿನಲ್ಲಿ ಸ್ಟೋನ್ ಆಗೋವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಡಾಕ್ಟ್ರುಗಳು ಕೂಡ ಸಜೆಸ್ಟ್ ಮಾಡ್ತಾ ಇರ್ತಾರೆ ನೋಡಿ, ಹಾಸ್ಪಿಟ್ಲ್ಗಳಲ್ಲಿ ನೀರು ಚೆನ್ನಾಗಿ ಕುಡೀರಿ, ನೀರು ಚೆನ್ನಾಗಿ ಕುಡೀರಿ ಅಂತ. ಸೊ ಹಾಗಾಗಿ ನೀರು ಚೆನ್ನಾಗಿ ಕುಡಿಬೇಕು. ಸೊ ಇವಾಗ ರೆಡಿ ಆಯಿತು, ಮನೆಯವ್ರಿಗೆ ಊಟ ಕೊಡ್ತಾ ಇದ್ದೀನಿ. ಅಡುಗೆ ಮಾಡಿದ್ದೇನು ತೋರಿಸ್ಲಿಲ್ಲ. ನೆನ್ನೆ ಅಳಸಿನಕಾಯಿ ಸಾಂಬಾರು ಮಾಡಿದ್ದೆ, ತರಕಾರಿ ಹಾಕಿ ಅಂತ ಹೇಳಿದೆ ಅಲ್ವಾ, ಅಳಸಿನಕಾಯಿ ಸಾಂಬಾರು. ಸೊ ಮನೆಯವರು ನನಗೆ ಅದೇ ಬೇಕು ಅಂತ ಸಾಂಬಾರನ್ನ ಹಂಗೆ ಇಡ್ಸ್ಕೊಂಡಿದ್ದಾರೆ ಸ್ವಲ್ಪ. ಸೊ ಅದ್ರ ಜೊತೆಗೆ ನಾನು ರಸಮ್ ಕೂಡ ಮಾಡಿದ್ದೀನಿ ರೈಸ್ಗೆ ಅಂತ. ಸೊ ಮನೆಯವರು ಇಷ್ಟಪಟ್ಟು ಹಂಗೆ ಇಟ್ಕೊಂಡಿದ್ರು ಸಾಂಬಾರು, ಅದನ್ನೇ ಬಡಿಸ್ಕೊಡ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಊಟ ಆಯಿತು. ಇವಾಗ ಸುಜಿತ್ ಊಟ ಮಾಡಿಸಿದ್ದೀನಿ. ಅವನ್ನ ಏನಾರು ಕರ್ಕೊಂಡೆ ನೀರು ಬಿಡಕ್ಕೆ ಬಂದೆ ಅಂದರೆ ಬಟ್ಟೆ ಎಲ್ಲ ನೆನೆಸ್ಕೊಂಡು ದಯವಿಟ್ಟು ಬತ್ತೀಯಾ? ಬೇಡ ಅಂದ್ರೆ ಪಾಚನಕ್ಕೆ ಹೋಗೋಣ. ದಯವಿಟ್ಟು ಬಿಟ್ಬಿಡಿ. ಸ್ಕೂಲಿಲ್ಲ, ಇವನಿಗೆ ಯಾವ ವರ್ಷ ಗಿಡಕ್ಕೆ ನೀರು ಹಾಕಬೇಕು. ಇವನ್ನೇನಾದ್ರು ಕರ್ಕೊಂಡು ಹೋದರೆ ಇಲ್ಲೆಲ್ಲ ತಿಪ್ಪೆ ಅಂಗಡಿ ತಿರ್ಗ ನನಗೆ ಕೆಲಸ, ಎರಡೆರಡು ಕೆಲಸ. ಯಾವ ಬರೋಣ ಅಂತ ಹೋದರೆ ಸುಜಿತ್ತು ದಯವಿಟ್ಟು ಬಿಟ್ಬಿಡಿ, ನಾನು ಬಂದ್ಬಿಡ್ತೀನಿ ಅಂತ ಹೇಳ್ತಿದ್ದಾನೆ. ಯಾಕೋ ಸಿಕ್ಕಾಬಿಟ್ಟೆ ನೆಗಡಿ ಆಗಿದೆ. ಸುಜಿತ್ಕಂತೂ ನೆಗಡಿನೇ ವಾಸಿ ಆಗಲ್ಲ, ಜೊತೆಗೆ ನಂಗೆ ಬೇರೆ ಅಂಟಿಸ್ತಿದ್ದಾನೆ ನೆಗಡಿನ. ಕೈಯಲ್ಲ ಕೈ ತೊಳ್ಕೊಂಬೋಗಿ, ಹ್ಯಾಂಡ್ ವಾಶ್ ಮಾಡ್ಕೊಂಬೋಗಿ. ಮಣ್ಣೆಲ್ಲ ಮುಟ್ಟಿ ಉಗ್ರಲ್ಲಿ ಮಣ್ಣು ನೋಡಲ್ಲಿ, ಹ್ಯಾಂಡ್ ವಾಶ್ ಮಾಡ್ಕೊಳ್ಳಿ, ಬಕೆಟ್ ಇಡಿ. ಸುಜಿತ್ತಿದ ಅಂತ ದೇವರಾಣಿ ಕೆಲಸ ಆಗಲ್ಲ. ರಾಧಾ ಅವ್ರಿಗೆ ಫೋನ್ ಮಾಡಿ ಪಾರ್ಲರಲ್ಲಿ ಇರ್ತಾರೋ ಹೇಗೆ ಕೇಳಬೇಕು ಇವಾಗ. ಹಲೋ ಸ್ನೇಹಿತರೆ, ಇವಾಗ 5:15 ಟೈಮ್ ಬಂದು. ಸೊ ಇವಾಗ ಐಬ್ರೋಗೆ ಹೋಗಿ ಬರೋಣ ರಾಧಾ ಅವ್ರ ಹತ್ರ ಅಂತ ಹೊರಟಿದ್ದೀನಿ. ಸೊ ಇನ್ನೂ ತುಂಬ ಬೆಳಕಿದೆ. ಸ್ನೇಹಿತರೆ, ನಾನು ಅಮೆಝಾನಿಂದ ಒಂದು ಸೆಲ್ಫಿ ಸ್ಟಿಕ್ ಕೂಡ ತರಿಸಿದ್ದೆ. ಅಂದರೆ ನಾನು ಸ್ಟಾರ್ಟ್ ಮಾಡಿದಾಗಿಂದ, ಅಂದರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿಂದ ಇದನ್ನೇ ಉಪಯೋಗಿಸ್ತಾ ಇರೋದು. ಸೊ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ, ಸೆಲ್ಫಿ ಎಕ್ಸ್ಪರ್ಟ್ ಅಂತ. ಸೊ ಇದು
360 ಡಿಗ್ರಿವರೆಗೂ ಕೂಡ ರೊಟೇಟ್ ಆಗುತ್ತೆ. ಅಂದರೆ ಇದು ಸುತ್ತಲೂ ಕೂಡ ರೊಟೇಟ್ ಆಗುತ್ತೆ. ಇನ್ನು 71 ಇಂಚಸ್ ಇದೆ. ಸೊ ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಲಾಸ್ಟ್ ಟೈಮು ಸುಜಿತ್ ಮುರಿದಾಗ್ತಾ ಅಂತ ಆರ್ಡ್ರ್ ಮಾಡಿದ್ದೆ. ಸ್ವಲ್ಪ ಎಕ್ಸ್ಪೆನ್ಸಿವ್ ಅನಿಸುತ್ತೆ, ಅಂದರೆ 1900 ಏನೋ ಅನಿಸುತ್ತೆ ರೇಟ್ ಬಂದು. ತುಂಬ ಚೆನ್ನಾಗಿದೆ, ಅಂದರೆ ಚೆನ್ನಾಗಿ ಬಾಳಿಕೆ ಬರುತ್ತೆ. ನಾನು ಅಡುಗೆ ವಿಡಿಯೋ ಈ ಎಲ್ಲದಕ್ಕೂ ಇದೊಂದನ್ನೇ ಉಪಯೋಗಿಸೋ ಅಂಥದ್ದು. ಸೊ ಇದು ಬಂದು ಕ್ವಾಡ್ರಿಪ್ಯಾಡ್, ಅಂದರೆ 4 ಲೆಗ್ಸ್ ಇರೋದ್ರಿಂದ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಯಾವುದೇ ಫೋನ್ಗೇನು ಎಫೆಕ್ಟ್ ಆಗಲ್ಲ. ಮತ್ತು ನನಗಂತೂ ತುಂಬ ಕಂಫರ್ಟಬಲಾಗಿ ಚೆನ್ನಾಗಿ ಸೆಟ್ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಪ್ಯಾಕಿಂಗ್ ಕೊಟ್ಟಿದ್ದಾರೆ ಅಂತ. ಅಂದರೆ ಒಂದು ಹ್ಯಾಂಡಲ್ ಕೂಡ ತುಂಬಾ ಸ್ಟ್ರಾಂಗ್ ಇದೆ, ಚೆನ್ನಾಗಿದೆ. ನನಗಂತೂ ಭಾಳ ದಿನಗಳಿಂದ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದೇನೋ 2ನೇದು ನಾನು ತರಿಸ್ತಾ ಇರೋದು. ಮೊದಲನೇದು ಹಾಳಾಯಿತು ಅಂತ ಹೇಳಿದೆ ನೋಡಿ, ಹಾಗಾಗಿ ಇದು ಬುಕ್ ಮಾಡಿದ್ದೆ, ಅಮೆಝಾನಿಂದ ತರಿಸ್ಕೊಂಡಿದ್ದೀನಿ. ಸೊ ಇದ್ರದ್ದು ಲಿಂಕ್ ಏನಾದರೂ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ, ಬೇಕಿದ್ರೆ ನಾನು ಶೇರ್ ಮಾಡ್ತೀನಿ. ಇವತ್ತಿನ ಬ್ಲಾಗ್ನ ಸ್ನೇಹಿತರೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋಸ್ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.